ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಲಿಯುಗದ ಬಗ್ಗೆ ನಿಜವಾಗಿರುವ ಭಾಗವತ ಪುರಾಣದ 15 ಭವಿಷ್ಯವಾಣಿಗಳು. ಹೌದು, ಭಾಗವತ ಅಥವಾ ಭಗವತ್ ಪುರಾಣ ಭಾರತದ 18 ಪುರಾಣಗಳಲ್ಲಿ ಒಂದಾಗಿದೆ. ಜೀವನ ತತ್ವ ಹಾಗೂ ಕಾಲದ ವಿಕಾಸದ ಬಗ್ಗೆ ಭಾಗವತ ಪುರಾಣದಲ್ಲಿ ಹೇಳಲಾಗಿದ್ದು, ಕಲಿಯುಗದ ಸ್ವರೂಪದ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಪ್ರಾಚೀನ ಹಿಂದೂ ಗ್ರಂಥ ಭಾಗವತ ಪುರಾಣದ ಕೊನೆಯ ಭಾಗದಲ್ಲಿ ಪ್ರಸ್ತುತ ಕಲಿಯುಗದ ಕರಾಳ ಸಮಯದ ಬಗ್ಗೆ ಭವಿಷ್ಯವಾಣಿಯನ್ನ ಅಂದ್ರೆ ಕಲಿಯುಗದಲ್ಲಿ ಯಾವೆಲ್ಲ ದುರಂತಗಳು ಆಗಬಹುದು ಅನ್ನೋದನ್ನ ವಿವರಿಸಲಾಗಿದೆ. ವೇದವ್ಯಾಸರಿಂದ 5000 ವರ್ಷಗಳ ಹಿಂದೆ 15 ಭವಿಷ್ಯವಾಣಿಗಳು ಇಂದಿನ ಯುಗಕ್ಕೆ ಹೋಲಿಕೆಯಾಗುತ್ತವಂತೆ ಮತ್ತು ಹೇಳಿಕೆಯಂತೆ ಘಟನೆಗಳು ಪ್ರಸ್ತುತವಾಗಿ ನಡೀತಾ ಇದೆ. ಈ ಕಲಿಯುಗ ಅಂತ್ಯ ಎಷ್ಟು ಭೀಕರವಾಗಿರಲಿದೆ ಎನ್ನುವುದನ್ನ ಭಾಗವತ ಪುರಾಣದಲ್ಲಿ ಇಂಚಿಂಚಾಗಿ ಬರೆದಿಡಲಾಗಿದೆ. ಹಾಗಾದ್ರೆ ಕಲಿಯುಗ ಭವಿಷ್ಯವಾಣಿಯ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಕಲಿಯುಗದಲ್ಲಿ ಪಾಪಕರ್ಮಗಳು ಹೆಚ್ಚಾಗ್ತಿದ್ದಾವೆ, ಅನ್ಯಾಯ ತಾಂಡವವಾಡ್ತಾ ಇದೆ, ಮೋಸ ಮಾರ್ದನಿಸ್ತಾ ಇದೆಯಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕಲಿಯುಗದಲ್ಲಿನ ಕೆಲವೊಂದಿಷ್ಟು ಕೆಟ್ಟ ಪ್ರಬಲ ಪ್ರಭಾವದಿಂದಾಗಿ ಧರ್ಮ, ಸತ್ಯ, ಶುಚಿತ್ವ, ಸಹನೆ, ಕರುಣೆ, ಆಯುಷ್ಯ, ದೈಹಿಕ ಶಕ್ತಿ ಮತ್ತು ಸ್ಮರಣ ಶಕ್ತಿಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತವೆ. ಮಾನವ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗ್ತಾನೆ. ಚಿಕ್ಕ ಪುಟ್ಟ ವಿಷಯಗಳಿಗೂ ತನ್ನ ಸಹನೆಯನ್ನ ಕಳೆದುಕೊಳ್ತಾನೆ ಅಂತ ಶ್ರೀಮದ್ ಭಾಗವತ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಂತೆ ಈಗಲೂ ಕೂಡ ಜನ ಆರೋಗ್ಯದಿಂದ ಇರದೆ ಅನಾರೋಗ್ಯದಿಂದ ಬಳಲಿ ರೋಗ ರುಜಿನಗಳಿಂದ ಸಾಯ್ತಾ ಇದ್ದಾರೆ. ಈ ಭವಿಷ್ಯವಾಣಿ ನಿಜವಾಗಿದೆ. ಇನ್ನು ಭವಿಷ್ಯವಾಣಿ 2, ಕಲಿಯುಗದಲ್ಲಿ ಸಂಪತ್ತನ್ನ ಮಾತ್ರ ಮನುಷ್ಯನು ತನ್ನ ಜೀವನದ ಅವಿಭಾಜ್ಯ ಅಂಗ ಅಂತ ಮಾಡಿಕೊಳ್ತಾನೆ. ಸರಿಯಾದ ನಡವಳಿಕೆ ಮತ್ತು ಉತ್ತಮ ಗುಣಗಳ ಸಂಕೇತವೆಂದು ಪರಿಗಣಿಸಲಾಗುವ ಎಲ್ಲಾ ಅಂಶಗಳನ್ನ ತ್ಯಜಿಸಿ ಬಿಡ್ತಾನೆ. ಕಾನೂನು ಮತ್ತು ನ್ಯಾಯವನ್ನ ಒಬ್ಬರ ಅಧಿಕಾರದ ಆಧಾರದ ಮೇಲೆ ಮಾತ್ರ ಅನ್ವಯವಾಗುತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ. ಈಗಾಗಲೇ ಬಡವ ಶ್ರೀಮಂತ ಅನ್ನುವಂತಹ ಭೇದ ಭಾವ ಎಲ್ಲ ಕಡೆ ತಾಂಡವವಾಡ್ತಾ ಇದೆ. ಬಡವರಿಗೆ ಸಿಗದಂತಹ ಸೌಲಭ್ಯಗಳು ಶ್ರೀಮಂತರಿಗೆ ಸಿಗ್ತಾಗಿದೆ. ಜೊತೆಗೆ ನ್ಯಾಯ ಎಲ್ಲರಿಗೂ ಒಂದೇ ಅಂತ ಹೇಳ್ತಾಗಿದ್ರು ಆ ನ್ಯಾಯದಲ್ಲೂ ಕೂಡ ತಾರತಮ್ಯ ಎದುರಾಗಿದೆ. ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅನ್ನೋ ಹಾಗೆ ಪರಿಸ್ಥಿತಿ ಬಂದೊದಗಿದೆ. ಈ ಭವಿಷ್ಯವಾಣಿ ನಿಜವಾಗಿದೆ. ಇನ್ನು ಭವಿಷ್ಯವಾಣಿ 3, ಮೇಲ್ನೋಟದ ಆಕರ್ಷಣೆಯಿಂದಾಗಿ ಪುರುಷರು ಮತ್ತು ಮಹಿಳೆಯರು ಒಂದಾಗಿ ಬದುಕ್ತಾರೆಯೇ ಹೊರತು ಭಾವನೆಗಳಿಗೆ, ಸಂಬಂಧಗಳಿಗೆ ಬೆಲೆ ಕೊಟ್ಟು ಬದುಕೋದಿಲ್ಲ. ಓರ್ವ ವ್ಯಕ್ತಿಯ ವ್ಯವಹಾರದಲ್ಲಿನ ಯಶಸ್ಸು ವಂಚನೆಯ ಮೇಲೆಯೇ ಅವಲಂಬಿತವಾಗಿರುತ್ತೆ. ಯಾವುದೇ ವ್ಯಾಪಾರ ಅಥವಾ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಆತ ವಂಚನೆ ಮಾಡಿದ್ರೆ ಮಾತ್ರ ಬದುಕ್ತಾನೆ, ಆತನಿಗೆ ಯಶಸ್ಸು ಸಿಗತ್ತೆ. ಆತನೇನಾದ್ರೂ ನ್ಯಾಯಯುತವಾಗಿ ವ್ಯಾಪಾರ ಮಾಡಿದ್ರೆ, ವ್ಯವಹಾರ ಮಾಡಿದ್ರೆ ಆತನಿಗೆ ದೊಡ್ಡ ಹಾನಿಯಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಅಂದ್ರೆ ಈಗ ಕಲಿಯುಗದಲ್ಲಿ ಮಾಡ್ತಾ ಇರುವಂತಹ ಪ್ರತಿಯೊಂದು ವ್ಯಾಪಾರಗಳು ವಂಚನೆಯಿಂದಲೇ ಆಗಿವೆ. ಯಾರ್ಯಾರು ದೊಡ್ಡವರು ದೊಡ್ಡ ದೊಡ್ಡ ಬಂಗಲೆಗಳನ್ನ ಕಟ್ಟಿದಾರೋ ಅವರೆಲ್ಲರೂ ಕೂಡ ವಂಚನೆಯಿಂದಲೇ ಬಂಗಲೆಗಳನ್ನ ಕಟ್ಟಿದ್ದಾರೆ. ಹೀಗಂತ ಶ್ರೀಮದ್ ಭಾಗವತ ಭವಿಷ್ಯವಾಣಿಯಲ್ಲಿ ಬರೆಯಲಾಗಿದೆ. ಇನ್ನು 4ನೇ ಭವಿಷ್ಯವಾಣಿ, ವ್ಯಕ್ತಿಯ ಆಧ್ಯಾತ್ಮಿಕ ಸ್ಥಾನವನ್ನ ಕೇವಲ ಬಾಹ್ಯ ಚಿಹ್ನೆಗಳ ಪ್ರಕಾರ ಕಂಡುಹಿಡಿಯಲಾಗತ್ತೆ. ಕಲಿಯುಗದಲ್ಲಿ ಧರ್ಮವನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಯಾರೂ ಕೂಡ ನಿಷ್ಕಲ್ಮಶವಾಗಿ ಧರ್ಮವನ್ನ ಪ್ರೀತಿ ಮಾಡೋದಿಲ್ಲ. ಧರ್ಮ ಸಂಸ್ಕಾರವನ್ನ ಮೆಚ್ಚಿಕೊಂಡು ದೇವರ ನಾಮಸ್ಮರಣೆ ಮಾಡೋದಿಲ್ಲ. ಯಾರೋ ಒಬ್ರು ನೋಡ್ತಾರೆ, ಯಾರೋ ಒಬ್ರು ಹೇಳುತ್ತಾರೆ, ಏನೋ ಅಂದ್ಕೊಳ್ತಾರೆ ಅಂತಂದಲೇ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಧರ್ಮವನ್ನ ಅಂದ್ರೆ ಈಗಾಗಲೇ ಬಿಜೆಪಿ ಆಗಿರಬಹುದು ಅಥವಾ ಕಾಂಗ್ರೆಸ್ ಆಗಿರಬಹುದು, ಒಂದು ಧರ್ಮವನ್ನ ಇವರು ರಾಜಕೀಯವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಭವಿಷ್ಯವಾಣಿಯು ಕೂಡ ನಿಜವಾಗಿದೆ. ಈ ಭವಿಷ್ಯವಾಣಿಯನ್ನ ಭಾಗವತ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಹಣವಿಲ್ಲದಿದ್ರೆ ಒಬ್ಬ ವ್ಯಕ್ತಿಯನ್ನ ಅಪವಿತ್ರ ಅಂತ ನಿರ್ಣಯಿಸಲಾಗತ್ತೆ. ಬೂಟಾಟಿಕೆಯನ್ನ ಸದ್ಗುಣವಾಗಿ ಸ್ವೀಕರಿಸಲಾಗತ್ತೆ. ಮೌಖಿಕ ಒಪ್ಪಂದದ ಮೂಲಕ ಮದುವೆಯನ್ನ ಸರಳವಾಗಿ ಏರ್ಪಡಿಸಲಾಗತ್ತೆ. ಮತ್ತು ಒಬ್ಬ ವ್ಯಕ್ತಿಯು ಕೇವಲ ಸ್ನಾನವನ್ನ ಮಾಡಿದ್ರೆ ಮಾತ್ರ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಕ್ಕೆ ಅವನು ಯೋಗ್ಯವಾಗಿರ್ತಾನೆ ಅಂತ ಭಾವಿಸ್ತಾರೆ ಜನ ಅಂತ ಅಂದೇ ಭಾಗವತ ಪುರಾಣದಲ್ಲಿ ಬರೆದಿಡಲಾಗಿದೆ. ಇನ್ನು ಭವಿಷ್ಯವಾಣಿ 6ನೇ, ಸೌಂದರ್ಯವು ಒಬ್ಬರ ಭಾವನೆಗಳನ್ನ, ಗುಣಗಳನ್ನ ಅವಲಂಬಿಸಿದ್ರೆ ಕೇಶ ವಿನ್ಯಾಸವನ್ನ ಅವಲಂಬಿಸಿರುತ್ತೆ ಅಂತ ಭಾವಿಸಲಾಗಿದೆ. ಹೊಟ್ಟೆ ತುಂಬಿಕೊಳ್ಳುವುದೇ ಜೀವನದ ಗುರಿಯಾಗಿರುತ್ತೆ ಮತ್ತು ಧೈರ್ಯಶಾಲಿಯಾದವನು ಸುಳ್ಳು ಹೇಳಿದ್ರೂ ಆತನನ್ನ ಸತ್ಯವಂತ ಅಂತ ಒಪ್ಪಿಕೊಳ್ತಾರೆ ಕಲಿಯುಗದ ಜನ. ಕುಟುಂಬವನ್ನ ನಿರ್ವಹಿಸಬಲ್ಲನು ಪರಿಣಿತ ವ್ಯಕ್ತಿ ಎಂದು ಪರಿಗಣಿಸಲ್ಪಡ್ತಾರೆ.
ಹೇಳ್ತಾರೆ. ಜೊತೆಗೆ ಧರ್ಮದ ತತ್ವಗಳನ್ನ ಖ್ಯಾತಿಗಾಗಿ ಮಾತ್ರ ಅನುಸರಿಸಲಾಗುತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ. ಇನ್ನು ಭೂಮಿಯು ಭ್ರಷ್ಟ ಜನಸಂಖ್ಯೆಯಿಂದ ತುಂಬಿ ತುಳುಕ್ತಾ ಇದ್ದಂತೆ ಯಾವುದೇ ಸಾಮಾಜಿಕ ವರ್ಗದಲ್ಲಿ ಯಾರು ತಾವೇ ಪ್ರಬಲರು ಅಂತ ತೋರಿಸ್ಕೊಳ್ತಾರೋ ಆತನೇ ರಾಜಕೀಯ ಅಧಿಕಾರವನ್ನ ಗಳಿಸ್ತಾನೆ. ಇನ್ನು ಕಲಿಯುಗದ ಅಂತ್ಯದ ಕಾಲ ಹೇಗೆ ಸಮೀಪಿಸುತ್ತೆ, ಕಲಿಯುಗ ಅಂತ್ಯವಾಗೋದಕ್ಕೆ ಕೆಲವೊಂದಿಷ್ಟು ಮುನ್ಸೂಚನೆಗಳು ಇದೆ ಅಂತ ಕೃಷ್ಣ ಹೇಳಿದ್ದಾನೆ. ಕೃಷ್ಣನ ಪ್ರಕಾರ ಕಲಿಯುಗವು ಅಂತ್ಯಗೊಳ್ತಾ ಇದ್ದಂತೆ ಮಾನವನ ಆಯಸ್ಸು ಕೇವಲ 20 ವರ್ಷಗಳಿಗೆ ಕಡಿಮೆಯಾಗತ್ತೆ. ಒಬ್ಬ ವ್ಯಕ್ತಿಯ ಕೂದಲು 12ನೇ ವಯಸ್ಸಿಗೆ ಹಣ್ಣಾಗತ್ತೆ. ವ್ಯಕ್ತಿಯ ದೇಹವು ತುಂಬಾ ದುರ್ಬಲವಾಗುವುದು ಮತ್ತು ದೇಹವು ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಕಲಿಯುಗದಲ್ಲಿ ಮಹಿಳೆಯು 8 ಮತ್ತು 9 ವರ್ಷ ವಯಸ್ಸಲ್ಲೇ ಮಗುವಿಗೆ ಜನ್ಮವನ್ನ ನೀಡುತ್ತಾಳೆ. ಕಲಿಯುಗದಲ್ಲಿ ಸ್ತ್ರೀಯರು ತುಂಬಾ ಸಣ್ಣಗಾಗ್ತಾರೆ, ಹೆಚ್ಚು ತಿನ್ನುವ ಅಭ್ಯಾಸವನ್ನ ಹೊಂದಿರ್ತಾರೆ. ಕಲಿಯುಗದಲ್ಲಿ ಮಹಿಳೆಯು ಕಡಿಮೆ ಮಕ್ಕಳಿಗೆ ಜನ್ಮ ನೀಡ್ತಾಳೆ ಮತ್ತು ವಿಪರೀತ ಕೋಪದ ಸ್ವಭಾವವನ್ನು ಹೊಂದಿರ್ತಾಳೆ. ಅವಳು ತನ್ನ ಮಗುವಿಗೆ ಹಾಲು ಕೊಡೋದಿಲ್ಲ ಅಥವಾ ಸರಿಯಾದ ಪೋಷಣೆ ಮಾಡೋದಿಲ್ಲ. ಇವೆಲ್ಲವೂ ಸೂಚನೆಯಾಗಿದೆ. ಇನ್ನು ಎರಡನೇ ಸೂಚನೆ ಏನಂದ್ರೆ, ಕಲಿಯುಗದ ಅಂತ್ಯ ಸಮೀಪಿಸಿದಾಗ ನಿಷ್ಠಾವಂತ ಮಹಿಳೆಯರು ಜಗತ್ತಲ್ಲಿ ಕಾಣಿಸೋದೇ ಇಲ್ಲ ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾನೆ. ಅದೇ ಮಹಿಳೆ ಅನೇಕ ಪುರುಷರನ್ನ ಮದುವೆಯಾಗ್ತಾಳೆ. ಜನರು ಪೂಜೆ, ಶ್ರದ್ಧಾ, ಅಂತ್ಯಕ್ರಿಯೆ, ಮಂಡನ ಮತ್ತು ಮದುವೆ ಮುಂತಾದ ಚಟುವಟಿಕೆಗಳನ್ನು ಮಾಡಲು ಆಸಕ್ತಿಯನ್ನೇ ತೋರೋದಿಲ್ಲ. ನೀರಿನ ಕೊರತೆಯಿಂದ ಜನರು ಸ್ನಾನ ಮಾಡದೆ ಅಶುದ್ಧರಾಗ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಜನರು ಮಾಂಸಾಹಾರವನ್ನೇ ಹೆಚ್ಚಾಗಿ ಸೇವಿಸ್ತಾರೆ ಮತ್ತು ಯಾರೂ ಸಾತ್ವಿಕ ಆಹಾರವನ್ನ ಸೇವಿಸಲು ಇಷ್ಟಪಡೋದಿಲ್ವಂತೆ. ಇನ್ನು ಶ್ರೀಕೃಷ್ಣನ ಪ್ರಕಾರ ಕಲಿಯುಗದ ಅಂತ್ಯದ ಸಮೀಪವಾಗ್ತಾ ಇದ್ದಂತೆ ಮರಗಳು ಫಲ ನೀಡೋದನ್ನೇ ನಿಲ್ಲಿಸ್ಬಿಡತ್ತೆ. ಎಲ್ಲ ಮರಗಳು ಒಣಗಿ ಹೋಗ್ಬಿಡತ್ತೆ. ಬ್ರಹ್ಮಾಂಡದ ಎಲ್ಲೆಡೆ ಶಮಿ ವೃಕ್ಷಗಳು ಮಾತ್ರ ಗೋಚರಿಸುತ್ತವೆ. ಮನುಷ್ಯರು ಸಸ್ಯಾಹಾರವನ್ನ ತ್ಯಜಿಸಿ ಕೇವಲ ಮಾಂಸವನ್ನೇ ತಿಂತಾರಂತೆ. ಕಲಿಯುಗದ ಆಹಾರವು ತಾಮಸಿಕ ಮತ್ತು ರೋಗವನ್ನ ಉಂಟು ಮಾಡುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅಂದೇ ಹೇಳಿದ್ದಾನೆ. ಕಲಿಯುಗ ಅಂತ್ಯದ ಸಮೀಪಿಸ್ತಾ ಇದ್ದಂತೆ ಅಲ್ಪ ಪ್ರಮಾಣದ ಮಳೆಯಾಗತ್ತೆ, ಅಂದ್ರೆ ಬಹಳ ಕಡಿಮೆ ಮಳೆಯಾಗತ್ತೆ. ಹೊಲಗಳು ಧಾನ್ಯಗಳನ್ನ ಬೆಳೆಯಲು ಸಾಧ್ಯವಾಗುವುದಿಲ್ಲ. ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನ ನಿಲ್ಲಿಸಿ ಬಿಡ್ತಾರೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಕಲಿಯುಗದ ಅಂತ್ಯ ಸಮೀಪಿಸಿದಾಗ ನಿಷ್ಠಾವಂತ ಮಹಿಳೆಯರು ಜಗತ್ತಲ್ಲಿ ಕಾಣಿಸೋದೇ ಇಲ್ಲ ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾನೆ. ಅದೇ ಮಹಿಳೆ ಅನೇಕ ಪುರುಷರನ್ನ ಮದುವೆಯಾಗ್ತಾಳೆ. ಜನರು ಪೂಜೆ, ಶ್ರದ್ಧಾ, ಅಂತ್ಯಕ್ರಿಯೆ, ಮಂಡನ ಮತ್ತು ಮದುವೆ ಮುಂತಾದ ಚಟುವಟಿಕೆಗಳನ್ನು ಮಾಡಲು ಆಸಕ್ತಿಯನ್ನೇ ತೋರೋದಿಲ್ಲ. ನೀರಿನ ಕೊರತೆಯಿಂದ ಜನರು ಸ್ನಾನ ಮಾಡದೆ ಅಶುದ್ಧರಾಗ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಜನರು ಮಾಂಸಾಹಾರವನ್ನೇ ಹೆಚ್ಚಾಗಿ ಸೇವಿಸ್ತಾರೆ ಮತ್ತು ಯಾರೂ ಸಾತ್ವಿಕ ಆಹಾರವನ್ನ ಸೇವಿಸಲು ಇಷ್ಟಪಡೋದಿಲ್ವಂತೆ. ಹೀಗೆ ಶ್ರೀಕೃಷ್ಣ ಹೇಳಿದಂತಹ ಸೂಚನೆಗಳು ಈಗ ಎಲ್ಲ ಕಡೆ ಘಟಿಸುತ್ತಿವೆ. ಹಾಗಂದ ಮಾತ್ರಕ್ಕೆ ಕಲಿಯುಗ ಇಷ್ಟು ಬೇಗ ಅಂತ್ಯವಾಗುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಬೇಗ ಅಂತ್ಯವಾಗಬೇಕಾ ಈ ಕಲಿಯುಗ? 2030 ಹೊತ್ತಿಗೆ ಸತ್ಯಯುಗ ಆರಂಭವಾಗುತ್ತಂತೆ. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಕಲಿಯುಗ ಬೇಗ ಅಂತ್ಯವಾಗಲಿ, ಸತ್ಯಯುಗ ಬೇಗ ಆರಂಭವಾಗಲಿ ಅಂತ ನಿಮಗೇನಾದರೂ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಫೈಟ್ ಫಾರ್ ಜಸ್ಟಿಸ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.